ನಮಸ್ತೆ. ನಾನು ನಿಮ್ಮ ಲತಾ ರಾಜು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ, ನಾನು ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ ಊರಿಗೆ ಬಂದಿದ್ದೀವಿ ಯಾಕೆ ಅಂತ ಹೇಳಿ. ಆ್ಯಕ್ಚುಲಿ ನಮ್ಮ ಪಾಪು, ನಮ್ಮ ಮೈದನ ಮಗಳಿದ್ಲಲ್ಲ, ಸೊ ಅವಳು ನೋಡಬೇಕಾಗಿತ್ತಲ್ಲ, ನೋಡೋಕೆ ಬಂದಿರಲಿಲ್ಲಲ್ಲ, ಹಾಗಾಗಿ ಅವಳು ನೋಡ್ದಂಗೂ ಆಗುತ್ತೆ. ಮತ್ತು ಇವತ್ತು ಜಾತ್ರೆ ಐತಿ ಊರಲ್ಲಿ, ವೀರಭದ್ರೇಶ್ವರ ಜಾತ್ರೆ. ಹಾಗಾಗಿ ಸ್ವಕಾರ್ಯ ಮತ್ತು ಸ್ವಾಮಿ ಕಾರ್ಯ ಅಂತ ಹೇಳ್ತಾರಲ್ಲ, ಆ ಥರ 2 in 1 2 ಆಗುತ್ತೆ ಅಂತ ಹೇಳಿ ಬಂದಿದ್ದೇವೆ. ಹಾಗಾಗಿ ನಮ್ಮವ್ವ ಅಡುಗೆ ಎಲ್ಲ ರೆಡಿ ಮಾಡಿದ್ಲೆ ಜಾತ್ರೆ ಇರೋದಕ್ಕೆ. ಬೆಳಗ್ಗೆ ಅವಲಕ್ಕಿ ಮಾಡಿದ್ರೆ ಅವಲಕ್ಕಿ ತಿಂದು ನಾವು ಕೂಡ ಎಲ್ಲ ಫ್ರೆಶ್ ಆಗಿ ರೆಡಿ ಆದ್ವಿ. ದೇವಸ್ಥಾನಕ್ಕೆ ಹೋದ್ರಾಯ್ತು ಎಡೆ ಕೊಟ್ಟು ಬರೋಕ್ಕೆ ಅಂಥೇಳಿ. ನಮ್ಮವ್ವ ಏನಂತ ಹೇಳಿದರೆ, ಮುಳುಗಾಯಿ ಪಲ್ಯ, ಅಕ್ಕಿ ಉಕ್ಕಿ, ಅನ್ನ, ಸಾರು, ಕಟ್ಟಿನ ಸಾರು ಮತ್ತು ಸಜ್ಜಕದ ಹೋಳ್ಗೆ ಅಂತ ಹೇಳಿ ಮಾಡ್ತಾರೆ. ನೆಕ್ಸ್ಟ್ ಯಾವಾಗಾರ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕೆ ಅದನ್ನೆಲ್ಲ ರೆಡಿ ಮಾಡ್ಕೊತ ಇತ್ತು ನೋಡ್ರಿ, ಸಜ್ಜಕದ ಹೋಳ್ಗೆ ಮಾಡೋಕೆ ಅಂಥೇಳಿ. ನೀವು ಹೋಗಿ ಬರ್ರವ ದೇವಸ್ಥಾನಕ್ಕೆ ಇಬ್ಬರು ಅಂಥೇಳಿ ನಮ್ಮ ದೇವಸ್ಥಾನಕ್ಕೆ ಕಳಿಸಿದ್ದು ನೋಡ್ರಿ. ನಾವಿಬ್ಬರು, ನಮ್ಮ ಅಕ್ಕ ಬಂದಿರಲಿಲ್ಲ, ಹುಡುಗರು ಸ್ಕೂಲ್ ಇರೋ ಕಾರಣಕ್ಕೆ. ಬೆಳಗ್ಗೆ ಅವಳು ಸ್ಕೂಲ್ ಮುಗಿಸ್ಕೊಂಡು ಸಂಜೆ ಬರ್ತೀನಿ ಅಂತ ಹೇಳಿದ್ದೆ. ಹಂಗಾಗಿ ನಾವೇ 4 ಮಂದಿ ಹೋಗಿ ದೇವಸ್ಥಾನಕ್ಕೆ ಎಡಿ ಕೊಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಕತ್ತ ದೇವ್ರಿಗೆ ಹೊಂಟೇವಿ ನೋಡ್ರಿ. ಸೊ ನಾ ಹಾಕಿರೋ ಸ್ಯಾರಿ ನಮ್ಮ ತಮ್ಮ ದೀಪಾವಳಿ ಕೊಟ್ಟಿರೋ ಸ್ಯಾರಿ. ನಾವು 3 ಮಂದಿನೂ ಸೇಮ್ ಹೊಲ್ಸ್ಕೊಂಡೇವಿ. ನಮ್ಮ ಅಕ್ಕ ಸಂಜೆ ಉಟ್ಕೊತಾಳಲ್ಲ, ಸಂಜೆ ಬಂದಾಗ ಒಂದು ವಿಡಿಯೋ ತೋರಿಸ್ತೇನಂತ. ಸೊ 4 ಮಂದಿನೂ ಕೂಡ ವೀರಭದ್ರೇಶ್ವರ ಜಾತ್ರೆ ಇರೋದಕ್ಕೆ. ಸೊ ಜಾತ್ರೆ ಎಲ್ಲ ಮುಗಿಸ್ಕೊ ಬಂದಮೇಲೆ ನಮ್ಮ ಮಗಳು ನೋಡೋಕೆ ಹೋಗೋಣ. ಮತ್ತು ಬೆಳಗ್ಗೆ ಅಂತ ಹೇಳಿದರೆ ದೇವಸ್ಥಾನಕ್ಕೆ ಹೋಗಿ ಬರಬೇಕಿತ್ತಲ್ಲ, ಅದಕ್ಕೆ ಸಂಜೆ ಮೇಲೆ ಹೋದ್ರಾಯ್ತು ಅಂತ ಹೇಳಿ ಈಗ ದೇವಸ್ಥಾನಕ್ಕೆ ಹೊಂಟಿದೆ ನೋಡ್ರಿ. ಜಾತ್ರೆ ಅಂದರೆ ನಿಮ್ಗೆ ಗೊತ್ತಲ್ಲ, ನಮ್ಮ ಕಡೆ ಜಾತ್ರೆ, ಅದ್ರಾಗ ಉತ್ತರ ಕರ್ನಾಟಕ ಸೈಡ್ ಜಾತ್ರೆ ಅಂದ್ರೇ ಅದೊಂಥರ ನೋಡೋಕೆ 2 ಕಣ್ಣು ಸಾಲದು. ಸೊ ಹಾಗಾಗಿ ನೋಡ್ರಿ, ಜಾತ್ರೆ ಇನ್ನೂ ಬೆಳಗ್ಗೆ ಇನ್ನೂ ಅದು ಹಚ್ಚುತ್ತಾ ಇದ್ದರು. ನಾವು ಬೆಳಗ್ಗೆನೇ ಆಲ್ರೆಡಿ 10:30 11 ಗಂಟೆ ಹಂಗೆ ದೇವಸ್ಥಾನಕ್ಕೆ ಹೊಂಟಿದ್ವಲ್ಲ, ಹಾಗಾಗಿ ಹೊಂಟಿದ್ದೆ ನೋಡ್ರಿ. ಅಲ್ಲಿ ನಮ್ಮ ತಮ್ಮನ ಹೆಂಡತಿ ಕಾಯಿ ಹಣ್ಣು ತೊಗೊಬರಕ್ಕಂತ ಹೋದರು. ಎಡಿ ತೊಗೊಂಡು ಹೋಗಿದ್ವಿ. ಸೊ ಹತ್ರ ದೇವಸ್ಥಾನದ ಹತ್ರ ಬಂದ್ವಿ ನೋಡ್ರಿ. ಇಲ್ಲೆಲ್ಲ ಕೆಂಡ ತುಳಿಯೋದು ಅಂತ ಹೇಳಿ ಮಾಡ್ತಾರೆ. ನಾನು ಆ ಟೈಮಲ್ಲಿ ಹೋಗಲಿಲ್ಲ. ಹಾಗಾಗಿ ಇದನ್ನು ಬಿಸಿ ಎಲ್ಲ ತೆಗೆದ್ಮೇಲೆ ಗುಗ್ಗುಳ ಬರ್ತಿದ್ದೆ. ಆ ಗುಗ್ಗುಳದೊಳಗಿರೋ ಕುರುವಂತಾರಲ್ಲ, ಸೊ ಅದು ಆ ಟೈಮಲ್ಲೇ ನನಗೂ ಅಕ್ಕ ಸಿಕ್ಲಲ್ಲಿ. ಇವ್ರು ನೋಡಿರ್ತೀರ ಯಾವಾಗಲೂ ನೀವು. ನಮ್ಮ ಅಕ್ಕ ಅಂದರೆ ಅವಳು ದೇವಸ್ಥಾನದಲ್ಲೇ ಸಿಕ್ಕಿದ್ದು ನನಗೆ. ನಾನು ಆ್ಯಕ್ಚುಲಿ ಬರೋದು ಫಿಕ್ಸ್ ಇರಲಿಲ್ಲಲ್ಲ, ಹಾಗಾಗಿ ಅವಳಿಗೆ ಹೇಳೇ ಇಲ್ಲ. ನೋಡಿದ ತಕ್ಷಣ ಆಶ್ಚರ್ಯ ಆಗ್ಬಿಟ್ಲು, ಏನು ಹೇಳೇ ಇಲ್ಲಲ್ಲ ಅಂತಂದು. ಫಿಕ್ಸೇ ಇರಲಿಲ್ಲ ಆ್ಯಕ್ಚುಲಿ, ಅದು ಅಚಾನಕ್ಕಾಗಿ ಫಿಕ್ಸ್ ಮಾಡ್ಕೊಬಂದ್ವಲ್ಲ, ಹಾಗಾಗಿ ಹಿಂಗಾಯ್ತು ಬಿಡಕ್ಕ ಅಂತ ಹೇಳಿ ಮಾತಾಡ್ತಾ ಇದ್ದೆ ಅವಳ ಹತ್ರ. ಸೊ ದೇವಸ್ಥಾನದಕ್ಕೆ ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ ನೋಡ್ರಿ. ಸೊ ದೇವ್ರ ದರ್ಶನ ಮಾಡ್ಕೊಂಡು ಅದ್ರ ಎದುರಿಗೇನೋ ಒಂದು ಕಲ್ಲೇಶ್ವರನ ದೇವಸ್ಥಾನ ಅಂತ ಹೇಳಿತ್ತು. ಸೊ ಅಲ್ಲಿನೂ ಹೋಗಿ ಅಲ್ಲಿ ಎಡಿ ಕೊಟ್ಟು, ಇಲ್ಲಿ ಎಡಿ ಕೊಟ್ಟು, ಈ ತೇರು ಸಂಜೆಗೆ ಎಳಿತಾರೆ. ಈಗ ಸಣ್ಣ ತೇರು ಎಳಿತಾರೆ, ಈ ದೊಡ್ಡ ತೇರನ್ನ ಸಂಜೆಗೆ ರೆಡಿ ಮಾಡಿಕೊಂಡು ಸಂಜೆ ದೊಡ್ಡ ತೇರು ಅಂತ ಹೇಳಿ ಮಾಡ್ತಾರೆ. ಸೊ ಈ ವ್ಲಾಗಲ್ಲಿ ಈ ದೊಡ್ಡ ತೇರಿಂದ ಇರಲ್ಲ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ದೊಡ್ಡ ತೇರಿಂದ ತೋರಿಸ್ತೀನಿ. ಈಗ ಸಣ್ಣ ತೇರಿಂದ ಅಷ್ಟು ಇರ್ತೈತಿ. ಸೊ ಜಾತ್ರೆ ಅಂದರೆ ಕೇಳ್ತಿರಲ್ಲ, ಹುಡುಗರು ಏನಾದ್ರು ಕೇಳ್ತಾನೆ ಇರ್ತಾರೆ. ನಮ್ಮ ತಮ್ಮನ ಮಗನೂ ಅದು ಬೇಕು ಇದು ಬೇಕು ಪಪ್ಪ ಅಂಥೇಳಿ ಏನೋ ಪೀಡಿಸ್ತಾ ಇದ್ದ. ಮತ್ತು ಏನಾರು ಒಂದು ಕೊಡ್ಸ್ಕೊಂಡ್ರೆ ಕರ್ಕೊಬಂದ್ರೇ ಬರೋದವ್ರು, ಇಲ್ಲ ಅಂದರೆ ಆ ಜಾತ್ರೆ ಬಿಟ್ಟು ಸರದಾಡೋದೇ ಇಲ್ಲ. ಹಾಗಾಗಿ ನೋಡೋಕ್ಕೆ ಒಂಥರ ಚಂದ, ಕಲರ್ ಆಗಿ ಬಲೂನ್ಸ್ ಆಗಲಿ ಎಲ್ಲ ಒಂಥರ ಚಂದ ಇರ್ತೈತೆ ನೋಡ್ರಿ ಜಾತ್ರೆ ಅಂದ್ರೆ. ಈ ಜಾತ್ರೆ ನಾನು ಸುಮಾರು ವರ್ಷನೇ ಆಗ್ಬಿಟ್ಟಿತ್ತು, 4-5 ವರ್ಷನೇ ಆಗಿತ್ತು, ಬರೋಕ್ಕೆ ಆಗಿರಲಿಲ್ಲ. ಸೊ ಈ ಸಲ ಬಂದ್ವಿ ನೋಡ್ರಿ. ಹೂವಿನ ಪಾಟ್ಗಳೆಲ್ಲ ಎಷ್ಟು ಚಂದ ಬಂದಿದ್ವಿ ಇಲ್ಲೆಲ್ಲ. ಸೊ ಹಂಗೆ ಜಸ್ಟ್ ನೋಡ್ಕೊತ ಮತ್ತೆ ಅಲ್ಲಿ ಮನೆ ಹತ್ರ ಗುಗ್ಗುಳೆಲ್ಲ ಬರ್ತೈತಿ. ಹಾಗಾಗಿ ಮನೆಗೆ ಹೋಗಿ ಇನ್ನು ಗುಗ್ಗುಳ ಬರ್ತೈತಿ, ಅಲ್ಲಿ ಗುಗ್ಗುಳ ಜೋರು ಮಾಡ್ತಾರೆ. ಸೊ ಅಲ್ಲಿ
ಗುರುತಿಸಿ ಎಲ್ಲಿತ್ತು ಟೈಮಲ್ಲಿ ಗುಗ್ಗಳ ಜೊತೆಗೆ ಇಷ್ಟ
ಮಾಡ್ತಾರೆ. ಇವನು ಬಂದು ಅದೇನೋ ಕೊಡ್ತಿಲ್ಲ ಅಂತ ಹೇಳಿ ಮುಖ ಹಿಂಗೆ ಮಾಡ್ಕೊಂಡು ಕುತ್ಕೊಂಡಿದ್ದ. ಸೊ ಬಂದು ಎಲ್ಲರೂ ಮಧ್ಯಾಹ್ನ ಊಟ ಎಲ್ಲ ಫಸ್ಟ್ ಗಂಡು ಮಕ್ಕಳೆಲ್ಲ ಊಟ ಮಾಡ್ಕೊಂಡ್ರೆ ಆಮೇಲೆ ನಾವು ಕೂಡ ಊಟ ಮುಗಿಸ್ಕೊಂಡ್ವಿ. ಇಲ್ಲಿ ನೋಡ್ರಿ ಈಗ ಬೆಳಗ್ಗೆ ಅವ್ರವ್ರ ದೇವ್ರು ಇದ್ದರನ್ನ ಕರ್ಕೊಂಡು ಹೋಗಿರ್ತಾರೆ ಇದು ಗುಗ್ಗುಳಕ್ಕೆ ಅಂಥೇಳಿ. ಈಗ ಅವ್ರನ್ನ ಬಿಡಕ್ಕೆ ಅವ್ರ ಮನೆಗೆ ಹೋಗಿ ಬಿಟ್ಟು ಬರ್ತಾರೆ. ನಮ್ಮ ಮನೆ ಹತ್ರನೇ ನಮ್ಮ ತಮ್ಮ ಹೋಗ್ತಾನೆ, ನಮ್ಮ ಚಿಕ್ಕಮ್ಮನ ಮಗ. ಹಾಗಾಗಿ ಅವ್ರ ಮನೆಗೆ ಬಿಡಕ್ಕಂತ ಬಂದರು. ಸೊ ನಾನು ಕೂಡ ನಂಗೆ ಕಡ್ಕಲ್ ರೊಟ್ಟಿ, ಕಾಳಿನ ಪಲ್ಯ, ಮುಳುಗಾಯಿ ಪಲ್ಯ, ಬಚ್ಚಡಿ ಇದ್ರೆ ಭಾಳ ಇಷ್ಟ. ಹಾಗಾಗಿ ರೊಟ್ಟಿ ತಿನ್ನಾಕೊಂತೇನೆ ರೀ. ಎಲ್ಲರೂ ಹೋಳ್ಗೆ, ಅಕ್ಕಿ ಪಾಯಸ ಎಲ್ಲ ತಿನ್ನಾಕೊಂತಿದ್ರು. ನಮಗರ ಗೊತ್ತಲ್ಲ, ನಿಮ್ಗೆ ರೊಟ್ಟಿ ಇಲ್ಲ ಅಂದ್ರೆ ಊಟ ಮಾಡೀನಿ ಅಂತ ಅನ್ಸೋದೇ ಇಲ್ಲ. ಹಾಗಾಗಿ ನಾನು ರೊಟ್ಟಿ ಹಚ್ಕೊಂಡೆ, ನಮ್ಮ ತಮ್ಮನ ರೊಟ್ಟಿ ಹಚ್ಕೊಂಡ್ರು. ಸೊ ಸಂಜೆಗೆ ನಮ್ಮ ಅಕ್ಕನೂ ಬಂದ್ಲಲ್ಲ, ಸೊ ಹಾಗಾಗಿ ಜಾತ್ರೆಗೆ ಹೋಗ್ತಾಯಿದ್ದೆ ನೋಡ್ರಿ. ಅವಳು ದೇವಸ್ಥಾನಕ್ಕೆ ಹೋಗಿರಲಿಲ್ಲಲ್ಲ. ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಂಥೇಳಿ ದೇವಸ್ಥಾನಕ್ಕೆ ಹೋಗಲಿಲ್ಲ. ಸೊ ನಮ್ಮ ಮಗಳು ನೋಡೋಕ್ಕಂತ ಹೋಗಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಮಗಳು ನೋಡೋಕೆ ಹೋಗಿದ್ದ ವಿಡಿಯೋನ ಅಪ್ಲೋಡ್ ಮಾಡ್ತೇನಂತೆ. ಸೊ ಇದು ನೋಡ್ರಿ 70ನೇ ವರ್ಷದ ಜಾತ್ರಾ ಮಹೋತ್ಸವ ಅಂತೇಳಿ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ಸಂಜು ಬಸಯ್ಯ ಮತ್ತು ಅವ್ರ ವೈಫು ಅದೆಲ್ಲ ರಸಮಂಜರಿ ಕಾರ್ಯಕ್ರಮ ಬೇರೆ ಇದೆ ಸಂಡೇ. ಸೊ ನೋಡ್ರಿ ಜಾತ್ರೆ ಫುಲ್ ಜನ, ಒಂಥರ ನೋಡೋಕ್ಕೇನೆ ಚಂದ. ಜಾತ್ರೆ ಕಲರ್ಫುಲ್ಲಾಗಿರ್ತದೆ, ಲೈಟ್ ಗೀಟ್ ಎಲ್ಲ. ನೋಡ್ರಿ ಜನ ಎಷ್ಟು ಇತ್ತು, ಹೋಗೋಕ್ಕಾಗಂತಿರ್ಲಿಲ್ಲ. ಇವ್ರು ಮುಂದೆ ಹೋಗಿದ್ರಲ್ಲ, ನಾನು ಬಂದಿದ್ದು ನೋಡಿರಲಿಲ್ಲ. ನಮ್ಮ ಅಕ್ಕ ಬಳೆ ಹಾಕ್ಸ್ಕೊತಾ ಇದ್ಲು. ಅವಳು ಬಂದಿದ್ದು ಸಂಜೆಗಲ್ಲ, ನಾನು ಆಲ್ರೆಡಿ ಹಾಕ್ಕೊಂಡಿದ್ದೆ. ಅವಳಿನ್ನ ಹಾಕ್ಕೊಂಡಿರಲಿಲ್ಲ ಬಳೆನ, ಅದಕ್ಕೆ ಅಕ್ಕಿ ಬಳೆ ಹಾಕೊಳಕಂತಿದ್ಲು ನೋಡ್ರಿ. ಒಂದು ಹೆಣ್ಮಕ್ಳಿಗೆ ಮತ್ತು ಬಂದಿರ್ತಾರೆ ಅವ್ರ ಮನೆಗೆ ಅಂದರೆ ಕುಂಕುಮ, ಅರ್ಶಿನ ಆಗಲಿ, ಬಳೆ, ಹೂವು, ಸೀರೆ ಕೊಡೋ ಪದ್ಧತಿ ಅಂತೂ ಅದು ಇನ್ನೂ ಬೆಳೆಸ್ಕೊ ಬಂದಿದ್ದಾರೆ. ಹಾಗಾಗಿ ನಮ್ಮ ಕಡೆ ಎಲ್ಲ ಮಾಡ್ತಾರಲ್ಲ, ಹಾಗಾಗಿ ಮತ್ತೆ ಬಳೆ ಹಾಕ್ಸ್ಕೊಂಬಿಡವ, ಜಾತ್ರೆ ಹಾಕ್ಸ್ಕೊಬೇಕಂತ ಹಾಕ್ಸ್ಕೊತಾ ಇದ್ಲು ಅಕ್ಕಿನೂ. ಈ ಬಿಲಾವರ್ ಆಯಿತು, ಈ ಗೋಲ್ಡ್ ಬಳೆಗಳ ಜೊತೆಗೆ ಈ ಥರ ಬಳೆಗಳಿಲ್ದೇ ಈ ಗೋಲ್ಡ್ ಬಳೆ ಹಾಕ್ಕೊಳ್ಳೇಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಬೆಳಗ್ಗೆನೇ ಹಾಕೊಂಡ್ಬಿಟ್ಟಿದ್ದೆ. ಅವಳು ಸ್ಕೂಲ್ ಇರೋ ಕಾರಣ ಲೇಟಾಗಿ ಬಂದ್ಲಲ್ಲ ಅವಳು. ಇನ್ನು ಸಂಜೆ ಸ್ಕೂಲ್ ಮುಗಿಸ್ಕೊಂಡು 4:15 ಸ್ಕೂಲ್ ಮುಗಿಸ್ಕೊಂಡು 5 ಗಂಟೆ 5:15 ಹಂಗೆ ಬಂದ್ಲು ಅವಳು. ಸೊ ಬಂದು ಟೀಗೆ ಕುಡಿದು ದೇವರ ದರ್ಶನಕ್ಕೆ ಹೋಗಿರಲಿಲ್ಲಲ್ಲ ಅವಳು ಅಂಥೇಳಿ ಅವಳು ದರ್ಶನ ಮಾಡ್ಕೊಂಡು ಬಂದು ಇನ್ನು ಜಾತ್ರೆ ಒಂದು ರೌಂಡ್ ಹಾಗೆ ಹುಡುಗರಿಗೆ ಏನಾರು ಕೊಡಿಸಿದ್ರೆ ಆಯ್ತು. ನಾವು ಜಾತ್ರೆಯಲ್ಲೆಲ್ಲ ತಗೊಳಕ್ಕಾಗೋದೇ ಇಲ್ಲ ಬಿಡ್ರಿ, ಏನೋ ಅಷ್ಟು ರಶ್ ಇತ್ತು. ಸೊ ಹಂಗಾಗಿ ಹುಡುಗರಿಗೆ ಏನೋ ಒಂದು ಸ್ವಲ್ಪ ಕೊಡಿಸಿ, ಹುಡುಗರು ಗಲಾಟೆ ಮಾಡ್ತಿದ್ರಲ್ಲ ಅಂತ ಅವಕ್ಕೇನೇನೋ ಕೊಡಿಸ್ಕೊಂಡು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಕಲರ್ಫುಲ್ಲಾಗಿತ್ತು, ಚೆಂದಾಗಿದ್ದು ನೋಡ್ರಿ. ನಮ್ಮ 3 ಮಂದಿಗೆ ಸೇರಿ ನಮ್ಮಿಬ್ಬರದ್ದು ಬೆಳಗ್ಗೆ ನೋಡಿದ್ರಿ ನೀವು. ಸೊ ನಮ್ಮ ಅಕ್ಕಂದು ನೋಡ್ರಿ ಪ್ಯಾರೆಟ್ ಗ್ರೀನ್ ಐತಿ. ನಿಮ್ಗೆ ನಾನು ದೀಪಾವಳಿ ಹಬ್ಬದ ಟೈಮಲ್ಲೇ ತೋರಿಸಿದ್ದೆ. ನಮ್ಮ 3 ಮಂದಿ ಸಾರಿ ನೋಡ್ರಿ, ನಂದಿದ್ದು ನಮ್ಮ ಅಕ್ಕ ಪ್ಯಾರೆಟ್ ಗ್ರೀನ್ ತೊಗೊಂಡು ಹೋಗ್ಯಾಳ ಅಂಥೇಳಿ. ಸೊ ನಂದು ಈ ಕಲರ, ಅಕ್ಕಿದು ಬ್ಲೂ, ಅಕ್ಕಿದು ಪ್ಯಾರೆಟ್ ಗ್ರೀನ್, ನಮ್ಮ ಮಮ್ಮಿದು ಗ್ರೇ. ನಮ್ಮ ಅವ್ವಂದು ಗ್ರೇ ಕಲರ್ ಅಂತ ಐತಿ. ನಮ್ಮ ಅವ್ವ ಹೊಲ್ಸ್ಕೊಳೋದ ಕಡಿಮೆ, ನಾವು ಹೊಲ್ಸ್ಕೊಂಡು ನಾವು ಉಟ್ಕೊಂಡು ಕೊಡ್ತೇವೆ. ಮತ್ತು ಹಿಂಗಾಗಿ ನೋಡ್ರಿ ಜಾತ್ರೆ ಒಳಗೆ ಜನ ಇದ್ರೊಳಗೆ ನಾವು ವಿಡಿಯೋ ಮಾಡ್ಕೊಂಡು ಅಂದ್ರೆ ನಾವು ಕಾಣೋದ ಕಡಿಮೆ ಆಗ್ಬಿಡ್ತಿತ್ತು ಜಾತ್ರೆ ಒಳಗೆಲ್ಲ. ಹಂಗೆ ಒಂದು ರೌಂಡ್ ಓಷ್ಟ್ರನ್ನ ಜಾತ್ರೆ ಫುಲ್ ಗೊತ್ತಲ್ರಿ. ಜಾತ್ರೆ ಅಂದ್ರೆ ಹಂಗೆ ಕೇಕಿ ಹೊಡ್ಕಂತ, ವಿಶಲ್ ಹೊಡ್ಕಂತ. ಈ ಅಕ್ಕ ಪಾರ್ಲರ್ನರು ನಮಗೆ ಭಾಳ ಪರಿಚಯ, ವಿಡಿಯೋದಾಗ ಮಾತಾಡ್ಸಿದ್ರು. ಹಾಗಾಗಿ ಅಕ್ಕಂದು ಹಂಗೆ ಒಂಚೂರು ವಿಡಿಯೋ ತೊಗೊಂಡೆ ನೋಡ್ರಿ. ಇನ್ನೇನು ಫೈನಲಿ ಇದೆ ನೋಡ್ರಿ ದೊಡ್ಡ ತೇರು. ನಿಮಗೆ ನಾನು ಬೆಳಗ್ಗೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ದೊಡ್ಡ ತೇರು ಸಂಜೆಗೆ ಇಳಿಯುತ್ತೆ ಅಂಥೇಳಿ. ಸೊ ಈ ತೇರು ಈಗ ಪಾಸ್ ಆಗ್ತಾಯಿತ್ತು, ನೈಟ್ ನಮ್ಮನೆ ಹತ್ರನೇ ಬರ್ತೈತಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆ ದೊಡ್ಡ ತೇರಿಂದು ಮತ್ತು ತುಂಬ ಐತಿ, ಅದು ಮುಂದೆ ಏನೇನು ಐತಿ. ಸೊ ಅದು ನೆಕ್ಸ್ಟ್ ವ್ಲಾಗ್ನಾಗ ಹಾಕ್ತೇನಂತ. ಆಮೇಲೆ ಹಂಗೆ ಸ್ವೀಟ್ ಕಾರ್ನ್ ತಿನ್ನೋನು ಅಂತ ಹೇಳಿ ಕೊಡಿಸಿದ್ರು. ಸೊ ಹಂಗಾಗಿ ಅದು ಭಯಂಕರ ಖಾರ ಅಂಥೇಳಿ, ಒಟ್ಟಲ್ಲಿ ನಮ್ಮ ಖಾರ ಅಂದ್ರೆ ನಾವು ಹೈಗುಡ್ಕೆಂತನಾರ ತಿಂದಿರ್ತೀವಿ. ಎಲ್ಲರೂ ಸೇರ್ಕೊಂಡು ಸ್ವೀಟ್ ಕಾರ್ನ್ ತಿಂದು ಜಾತ್ರೆ ಮಾಡಿ ಬಂದ್ವಿ ನೋಡ್ರಿ. ಇದಕ್ಕೆಂತ ನಮ್ಮ ವರ್ಷಿನಿ ಅನ್ನಕೊಂತಿದ್ಲು, ಖಾರ ತಿನ್ನೋದು ಗೊತ್ತಿಲ್ಲ, ತಾನು ತಿನ್ನೋದಿಲ್ಲ, ಮಗನಿಗೂ ತಿನ್ನಿಸೋ ಅಭ್ಯಾಸ ಮಾಡಿಲ್ಲ. ಸೊ ಸ್ವೀಟ್ ಕಾರ್ನ್ ತಿಂದು ಮನೆಗೆ ಬಂದ್ವಿ. ನಮ್ಮವ್ವ ಏನೋ ಕಡ್ಲಿ ಕಾಳಿನ ಪಲ್ಯ ಮಾಡಿದ್ಲು, ಮತ್ತು ಹಸಿ ಕಡಲೆ ಬರುತ್ತಲ್ಲ ಈ ಕಡ್ಲೆ ಗಿಡದ್ದು. ಸೊ ಆ ಕಾಳಿನ ಪಲ್ಯ ಅಂದರೆ ನಮ್ಮವ್ವ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ವಾಪಸ್ ಹೋಗೇಬಿಟ್ಲು. ನಾವು ಜಾತ್ರೆ ಎಲ್ಲ ತಿರ್ಕೊಂಬಂದ್ವಿ. ಆಮೇಲೆ ಬಂದ ತಕ್ಷಣ ಕಡಲೆ ಕಾಳಿನ ಪಲ್ಯ ಮಾಡಿದ್ಲು. ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಹಸಿ ಕಡ್ಲೆ ಕಾಳಿನ ಪಲ್ಯ ಅಂದ್ರೆ. ಮತ್ತೂ ಸಹ ನಾನು ರಾತ್ರಿ ರೊಟ್ಟಿನ ತಿನ್ನಕ್ಕಂತೆ
ಒಂದು ರೊಟ್ಟಿ ತಿಂದು ಆಮೇಲೆ ಹೋಳಿಗೆ ತಿಂದ್ರಾಯ್ತು, ಕಾಳಿನ ಪಲ್ಯಕ್ಕೆ ಚೆನ್ನಾಗಿ ಆಕತ್ತಿ ಕಡ್ಕಲ್ ರೊಟ್ಟಿ ಅಂತ ಅಂದು. ಸೊ ಎಲ್ಲರೂ ಊಟ ಮಾಡ್ಕೊಂಡು ಅದೇ ಹೇಳಿದ್ನಲ್ಲ ದೊಡ್ಡ ತೇರು ಬರುತ್ತೆ ಅಂಥೇಳಿ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.